ಇದು ಅವಲಕ್ಕಿ ಹಪ್ಪಳ. ಇದು ನಮ್ಮ ಅಮೃತ ಮಹಿಳಾ ಮಂಡಳದ ಎಲ್ಲ ಮಹಿಳೆಯರಿಗೆಲ್ಲ ಮಾಡಿ ತೋರಿಸಿದಂಥ ನಮ್ಮದು ಹಪ್ಪಳ. ಇದು ಅವಲಕ್ಕಿ ಹಪ್ಪಳ ಮಾಡಲಿಕ್ಕೆ ಈಸಿ, ತಿನ್ನಲಿಕ್ಕೆ ಭಾಳ ರುಚಿ. ಸಾಧಾರಣ ಅಂದಾಜಿಗೆ ಇಷ್ಟು ದೊಡ್ಡ ಲೋಟದಷ್ಟು ತಿಳು ಅವಲಕ್ಕಿ ತೊಗೊಂಡು ಮಿಕ್ಸರ್ ಮಾಡ್ಕೋಬೇಕು. ಮಿಕ್ಸರ್ ಮಾಡಿಕೊಂಡು ಅದು ಎಷ್ಟು ಸಣ್ಣ ಆಗಬೇಕಂದ್ರೆ ಒಳ್ಳೆ ಹಿಟ್ಟಿನ ಥರ ಆಗಬೇಕು. ಹಿಟ್ಟು ಇರುತ್ತಲ್ಲ ಆ ಥರ ಆಗಬೇಕು. ಓಕೆ, ಫಸ್ಟ್ ಇದನ್ನು ಒಂದು ಬುಟ್ಟಿಯಲ್ಲಿ ಹಾಕ್ಕೋಬೇಕು. ಬರೀ ಒಂದೇ ಲೋಟ, ಅದಕ್ಕೊಂದು 8ರಿಂದ 9 ಹಪ್ಪಳ ಹಾಕ್ಬೋದು. ಓಕೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಎಣ್ಣೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಆಮೇಲೆ ಒಂದು ಚುಟಿಕೆ ಸೋಡಾ, ತಿನ್ನೋ ಸೋಡಾ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸು ಕುಟ್ಟಿದ್ದು ಇದನ್ನ ಕೊಟ್ಟಿದ್ದೀನಿ, ಹಸಿಮೆಣಸು ಕುಟ್ಕೊಡೋದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ಹಾಕಬೇಕು. ಇಷ್ಟು ಸಾಕು. ಅದು ಸ್ವಲ್ಪ ಕಟ್ ಮಾಡಿಲ್ಲ. ನಾವು ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಬೇಕು. ಸ್ವಲ್ಪ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಡೋದು. ಸ್ವಲ್ಪ ಹಾಕಿ ಇದಕ್ಕೆ ಸಾಧಾರಣ ಅಂದಾಜು ನಮ್ಗೆ ಗೊತ್ತಿರುತ್ತೆ. ಸ್ವಲ್ಪ ಹಾಕಿ ಈ ಥರ ಮತ್ತೆ ಇನ್ನೊಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಸಾಧಾರಣ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಹೌದು ಅಂತ ಅದರಷ್ಟು ಮೆತ್ತಗಲ್ದಿದ್ರೂ ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿನೂ ಮೆತ್ತಗನೂ ಅಲ್ಲ. ಆ ಥರ ಚೆನ್ನಾಗಿ ನಮಗೆ ಅದನ್ನು ಉಂಡೆಗಳನ್ನು ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ಬರುವಷ್ಟರ ಮಟ್ಟಿಗೆ ಆ ಹದಕ್ಕೆ ನಾವು ಕಲಿಸ್ಕೋಬೇಕು. ಓಕೆ, ಈ ಥರ ಚೆನ್ನಾಗಿ ಮೆದ್ದುಕೊಂಡು ಸ್ವಲ್ಪ ಎಣ್ಣೆ ಸಾಕು. ಜಾಸ್ತಿ ಎಣ್ಣೆ ಹಾಕಬಾರ್ದು, ಯಾಕಂದರೆ ಭಾಳ ದಿವಸ ಇಟ್ಟರದು ಎಣ್ಣೆ ವಾಸನೆ ಆಗಿಬಿಡುತ್ತೆ. ಹೀಗಾಗಿ ಜಾಸ್ತಿ ಎಣ್ಣೆನೂ ಹಾಕ್ಕೊಡ್ದು. ಆದಷ್ಟು ಎಣ್ಣೆ ಜಾಸ್ತಿ ಹಾಕದೇ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಒಂದು ಹೋಲ್ ಪ್ರೊಸೀಜರ್ನಲ್ಲಿ ನಾನು ಹೆಚ್ಚು ಅಂದರೆ 1-1.5 ಟೀ ಸ್ಪೂನ್ನಷ್ಟು ಎಣ್ಣೆ ನಾನು ಬಳಸಿದ್ದೀನಿ. ಅಷ್ಟೇ ಬಳಸಿದ್ರೆ ಸಾಕಾಗುತ್ತೆ. ಆಮೇಲೆ ಇದನ್ನು ಈ ಥರ ಸಣ್ಣ ಉಂಡೆಗಳನ್ನು ಮಾಡ್ಬೋದು. ಈ ಥರ ಇಷ್ಟು ಸೈಜ್ ಲಿಂಬೆಹಣ್ಣಿನ ಸಣ್ಣ ಲಿಂಬೆಹಣ್ಣು ಅಂತಾರಲ್ಲ ಆ ಸೈಜ್ನಲ್ಲಿ ಒಂದು ಸಣ್ಣ ಉಳ್ಳೆ ಮಾಡ್ಕೋಬೇಕು. ಆಮೇಲೆ ಅದನ್ನು ಚೆನ್ನಾಗಿ ತಿಕ್ಕಿ ಅದನ್ನು ರೌಂಡ್ ಮಾಡ್ಕೋಬೇಕು. ಓಕೆನಾ? ಈಗ ಇದನ್ನು ರೌಂಡಾಗಿ ಲಟ್ಟಿಸ್ಕೋಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಈ ಥರ ಪ್ರೆಸ್ ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನು ಪ್ರೆಸ್ ಮಾಡ್ಕೋಬೋದು. ಎರಡೂ ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಉಂಡೆನ ಇದ್ರ ಮಧ್ಯದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಆಯಿತು. ಬೇಗ ಆಗುತ್ತೆ. ಯಾರ ಹೆಲ್ಪ್ ಕೂಡ ನಿಮ್ಗೆ ಬೇಕಾಗಿಲ್ಲ. ಆರಾಮ್ಸೆ ನೀವು ಒಬ್ಬರೇ ಮನೆಯಲ್ಲಿ ಮಾಡ್ಕೋಬೋದು. ಈ ಥರ ಮಾಡಿದಾಗ ಇಲ್ಲಿ ನೋಡಿ ಈ ಥರ ಹೀಗೆ ರೌಂಡಾಗಿ ಬರುತ್ತೆ. ಹಾಂ, ನೋಡಿ ವೀಕ್ಷಕರೇ, ಈಗ ನಾನು ಸ್ವಲ್ಪ ಮಟ್ಟದಲ್ಲಿ ಹಪ್ಪಳವನ್ನೆಲ್ಲ ಪ್ರೆಸ್ನಲ್ಲಿ ಹಾಕಿ ಪ್ರೆಸ್ ಮಾಡಿ ದೊಡ್ಡ ಮಾಡಿದ್ದೀನಿ. ಹಪ್ಪಳ ಎಲ್ಲ ಈ ಥರ ಶೇಪ್ ಬಂದಿದೆ. ಇದನ್ನು ಸಾಧಾರಣ 10:30-11 ಗಂಟೆ ಒಳಗೆ ನೀವು ಮಾಡಿಕೊಂಡ್ರೆ ಬಿಸಿಲಿನಲ್ಲಿ ಈ ಥರ ತಾಟ್ನಲ್ಲಿ ಇಟ್ಟು ಅಥವಾ ಪೇಪರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಯಾವ್ದ್ರ ಮೇಲಾದರೂ ಇಟ್ಟು ಬಿಸಿಲಲ್ಲಿ ನಿಮ್ಮ ಮೇನ್ ಚಾವಣಿ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಒಣಗಿಸ್ಬಿಡಿ. ಆ ಒಣಗಿಸಿದ ಮೇಲೆ ಈ ಥರ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಒಣಗಿಸಿದ ಮೇಲೆ ಆಗುತ್ತೆ. ಇದನ್ನು ಕರೆದ್ರಾಯ್ತು. ಕರೆದ್ಮೇಲೆ ಚೆನ್ನಾಗಿ ಎಷ್ಟಿಷ್ಟಾಗಲ ಆಗುತ್ತೆ. ಇದು ಪೂರ್ತಿ ಒಣಗಲಿಲ್ಲ ಅಂತೇಳಿ ನಾನು ತೋರಿಸ್ತಾ ಇಲ್ಲ ಇವಾಗ. ಸೊ ಒಂದ್ಸಲಿ ನೀವು ಒಣಗಿಸ್ಕೊಂಡ್ರೆ ಇದನ್ನು ವರ್ಷಗಟ್ಟಲೆ ಇಟ್ಟು ತಿನ್ಬೋದು. ಎಣ್ಣೆ ಜಾಸ್ತಿ ಹಾಕದೇ ಇದ್ದರೆ ಎಣ್ಣೆ ಹಾಕಿದ್ರೆ ಒಂಥರ ಬೇರೆ ಟೇಸ್ಟ್ ಬರುತ್ತೆ. ಹೀಗಾಗಿ ಜಾಸ್ತಿ ಎಣ್ಣೆ ಹಾಕದೇ ನೀವು ಮಾಡುವಾಗ ನೋಡ್ಕೊಂಡು ಮಾಡಿದ್ರೆ ವರ್ಷವಿಡೀ ಇಟ್ಕೊಂಡು ತಿನ್ಬೋದು. ಎಲ್ಲರೂ ಭಾಳ ಖುಷಿಯಿಂದ ತಿಂದು ಮತ್ತು ಭಾಳ ಟೇಸ್ಟಿ ಕೂಡ ಆಗ್ತದೆ. ನೀವು ಇಟ್ಕೊಂಡು ನಿಮ್ಮ ಮನೆ ಜನರಿಗೆಲ್ಲ ತಿನ್ನಿಸಿ, ನೀವು ತಿನ್ನಿ ಖುಷಿ ಮಾಡಿ.